ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಚಕ್ಲಿ ಮಾಡೋದು ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ಮನೆಯಲ್ಲೇ ಯಾವ ಥರ ಚಕ್ಲಿ ಮಾಡೋದು ಸಿಂಪಲ್ ಆಗಿ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ, ನಿಮಗೆ ನೋಟಿಫಿಕೇಷನ್ ಡೈರೆಕ್ಟಾಗಿ ಬರುತ್ತೆ. ಈ ಚಕ್ಲಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಸಿಂಪಲ್ಲಾಗಿ ರೆಡಿ ಮಾಡ್ಬೋದು, ಅದು ಕಡಿಮೆ ಟೈಮಲ್ಲಿ. ಅಳತೆನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಿರೋ ಥರ ತೊಗೋಬೋದು. ಚಿಕ್ಕದಾಗಿ ಮಾಡೋಂಗಿರೋ ಚಿಕ್ಕದಾಗಿ, ದೊಡ್ಡದಾಗಿ ಮಾಡೋಂಗಿರೋ ದೊಡ್ಡದಾಗಿ, ಯಾವುದು ಅಷ್ಟು ಈಸಿಯಾಗಿ ಕೆಡೋದಿಲ್ಲ. ನಾನಿಲ್ಲಿ ಏನು ಬೌಲ್ ತೋರಿಸ್ತಾ ಇದ್ದೀನಿ ಅದರಿಂದ 4 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 3/4 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ಬೋಂಡಾ ಹಿಟ್ಟಲ್ಲ, ಕಡಲೆಪಪ್ಪು ಅಥವಾ ಹುರುಗಡಲೆ ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟು. ನೀಟಾಗಿ ಅವೆರಡನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ 1 ಬೌಲಷ್ಟು ಬಿಸಿನೀರು ಕಾಯಕ್ಕಿಡಿ. ಯಾಕಂದರೆ ಬಿಸಿನೀರಲ್ಲೇ ಕಲಸೋದ್ರಿಂದ ಚಕ್ಲಿ ಹಿಟ್ಟು ಹದ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕೋದು ಬೇಡ, ಬಿಸಿನೀರೇ ಹಾಕೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕಿ ಅದಕ್ಕೆ. ಈ ಚಕ್ಲಿ ಬಂದು ಸೂಪರಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ, ಅದು ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೀವು. ನಾವೇನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ಅದನ್ನು ನೀರಿಗೆ ಹಾಕಿ, ಬಿಸಿ ಆಗಿರೋ ನೀರಿಗೆ ಹಾಕಿ ಅದನ್ನು ಕಲಿಸ್ತಾ ಬನ್ನಿ. ಗಂಟಾಗುತ್ತೆ ಅನ್ನೋ ಭಯ ಬೇಡ, ಗಂಟಾಗಲ್ಲ. ಯಾಕಂದ್ರೆ ನಾವು ನೀಟಾಗಿ ನೆಕ್ಸ್ಟ್ ನಾವು ಕಲಿಸ್ಕೋತೀವಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದ್ರಿಂದ ಗಂಟು ಕಟ್ಟಿದ್ರೂ ಪರವಾಗಿಲ್ಲ. ಕಲಿಸ್ಕೊಳ್ಳಿ ಅದನ್ನು, ಬಿಸಿನೀರಲ್ಲಿ ಚೆನ್ನಾಗಿ ಬೆರೀಲಿ ಅದು. ಇದೇ ಹಿಟ್ಟಲ್ಲಿ ನೀವು ನಿಪ್ಪಟ್ಟು, ಕೋಡ್ಬಳೆ ಎಲ್ಲನೂ ಮಿಕ್ಸ್ ಮಾಡ್ಬೋದು. ಈ ಥರ ಮಿಕ್ಸ್ ಮಾಡಿ ನಿಮಗೆ ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ, ಕೆಲವರು ಅಜ್ವಾನ ಜಾಸ್ತಿ ಹಾಕ್ತಾರೆ. ಅದಕ್ಕೆ ಏನೇನು ಕಾಣಬೇಕಂತ ನಾವು ನೋಡಿ ಅಜ್ವಾನ ಅಥವಾ ಓಂಕಾಳು ಪ್ಲಸ್ ಜೀರಿಗೆ ಎರಡನ್ನೂ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀವಿ. ಕೆಲವರು ಎಳ್ಳು ಕೂಡ ಹಾಕ್ತಾರೆ, ಎಳ್ಳು ಕೂಡ ಮಿಕ್ಸ್ ಮಾಡ್ಬೋದು ನೀವು ಬೇಕಾದ್ರೆ. ಖಾರಕ್ಕೆ ಖಾರದ ಪುಡಿ ಹಾಕಿದ್ವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ 4 ಬೌಲ್ಗೆ 2 ಟೇಬಲ್ ಸ್ಪೂನ್ ಫುಲ್ ಹಾಕಿದ್ದೀವಿ. ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು. ನಿಮಗೆ ಖಾರ ಕಡಿಮೆ ಬೇಕಾದ್ರೆ ನೀವು ಕಡಿಮೆ ಮಿಕ್ಸ್ ಮಾಡ್ಬೋದು. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ರೊಟ್ಟಿ ಬಡಿಯೋ ಬಂಡೆ ಅಥವಾ ಒಂದು ಅಗಲವಾಗಿರೋ ಎನಿ ಪಾತ್ರೆ, ಪರಾತು ಏನಾದ್ರು ಒಂದು ತಗೊಂಡು ಅದಕ್ಕೆ ಎಲ್ಲ ಹಾಕ್ಕೊಳ್ಳಿ. ಈ ಥರ ನಾವು ಚಪಾತಿ ಅಥವಾ ರೊಟ್ಟಿ ಅದಕ್ಕೆ ಯಾವ ಥರ ನಾದ್ಕೋತೀವೋ ಆ ಥರ ಸ್ವಲ್ಪ ಸ್ವಲ್ಪ ತಣ್ಣೀರು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಹದ ಕೆಟ್ಟೋಗುತ್ತೆ ಜಾಸ್ತಿ ಒಂದೇ ಸಲ ಮಿಕ್ಸ್ ಮಾಡಿದ್ರೆ. ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ನಿಮಗೆ ಚಕ್ಲಿ ಮೇಲೆ ಸ್ವಲ್ಪ ಕಾಣ್ತಿರ್ಬೇಕಂದ್ರೆ ಎಳ್ಳು ಮಿಕ್ಸ್ ಮಾಡ್ಬೋದು. ಖಾರ ಉಪ್ಪು ಎರಡೂ ಮ್ಯಾಚ್ ಆಗಿ ಈ ಥರ ಹದಕ್ಕೆ ಬಂದರೆ ಆಯಿತು. ಚಕ್ಲಿ ತುಂಬ ಟೇಸ್ಟಾಗೂ ಕೂಡ ಬಂದೇ ಬರುತ್ತೆ. ನೋಡಿ ಈ ಥರ ಬರಬೇಕು ಚಪಾತಿ ಹದಕ್ಕೆ. ನಾವೇನು 4 ಬೌಲು ಹಿಟ್ಟು ತೊಗೊಂಡಿದ್ವಿ, ಅದು ಒಂದು 3/4 kg ಹಿಟ್ಟು ಅಂದ್ಕೊಳ್ಳಿ. ಇಷ್ಟಾಗಿದೆ. ಈ ಶೇಪಲ್ಲಿ ಮಾಡಿ ಇಟ್ಕೊಂಡ್ರೆ ನೀವು ಚಕ್ಲಿ ಪಾವಲ್ಲಿ ಇಟ್ಟು ಹೊತ್ತಕ್ಕೆ ಈಸಿ ಆಗುತ್ತೆ. ಈ ಥರ ಶೇಪ್ ಮಾಡಿ ಇಟ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದನ್ನು ನಾವು ಒಂದು ಅರ್ಧ ಗಂಟೆ ಪ್ರೋಸೆಸ್ ಅಥವಾ 15 ನಿಮಿಷ ಪ್ರೋಸೆಸ್ ಇರೋದ್ರಿಂದ ಅದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಮೇಲೆ ಒಂದು ಬಟ್ಟೆ ಹಾಕಿಡಿ, ಅದೊಂದು ಪಾತ್ರೆ ಇಲ್ಲಿಟ್ಟು ಮೇಲೆ ಕ್ಲೋಸ್ ಮಾಡಿ, ಮೇಲೆ ಡ್ರೈ ಆಗೋಗುತ್ತೆ. ಒಣಗೋದ್ರಿಂದ ಚಕ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಕಟ್ ಆಗ್ತಾ ಇರುತ್ತೆ. ಒಂದು ಚಕ್ಲಿ ಪಾವು ತಗೊಂಡು ಇಲ್ಲಿ 3 ಇದೆ, ನೀವು 1 ಇರೋದಿದ್ರೂ ಪರವಾಗಿಲ್ಲ, 3 ಇರೋದು ಪರವಾಗಿಲ್ಲ. ಅದರೊಳಗಡೆ ಸ್ವಲ್ಪ ಆಯಿಲ್ ಹಚ್ಚಿ, ಎಣ್ಣೆ ಹಚ್ಚೋದ್ರಿಂದ ಅದು ಒಳಗಡೆ ಅಂಟ್ಕೊಳ್ಳಲ್ಲ ಜಾಸ್ತಿ. ಈ ಥರ ಫಿಲಪ್ ಮಾಡಿ. ನಿಮ್ಮ ಹತ್ರ ಯಾವುದಿದ್ರೂ ಪರವಾಗಿಲ್ಲ, ಪ್ರೆಸ್ಸಿಂಗ್ ಇರುತ್ತೆ ಅಥವಾ ಟರ್ನ್ ಮಾಡೋದಿರುತ್ತೆ, ಯಾವುದಿದ್ರೂ ಪರವಾಗಿಲ್ಲ. ಅದನ್ನು ಕ್ಲೋಸ್ ಮಾಡಿ. ಚಕ್ಲಿ ಹದ ಬಂದರೆ ಸಾಕು. ಇನ್ಸ್ಟೆಂಟಾಗಿ ಈಜಿಯಾಗಿ ಹಬ್ಬಗಳಿಗಿರ್ಬೋದು, ಕಡಿಮೆ ದುಡ್ಡಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನಾರ್ಮಲ್ ಚಪಾತಿ ಹಿಟ್ಟಿನ ಹದಕ್ಕೆ
ಕಲಿಸ್ಕೊಂಡ್ರೆ ಸಾಕು. ಇದು ನಾವು ಸಾಂಪ್ರದಾಯಿಕ ಸ್ಟೈಲಲ್ಲಿ ನಾವೇನು ಹಳೆ ಕಾಲದಲ್ಲಿ ತಿಂತಾ ಇದ್ವಿ, ಇವಾಗೆಲ್ಲ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸರಿ ಸಮ ಹಾಕ್ತಾರೆ. ಅಷ್ಟೊಂದು ಅದು ತುಂಬ ಆಯಿಲ್ ಹಿಡಿಯುತ್ತೆ. ಕಡಲೆ ಹಿಟ್ಟು ಜಾಸ್ತಿ ಹಾಕಿದರೆ ಬೇಡ, ಕಡಲೆ ಹಿಟ್ಟು ಕಡಿಮೆನೇ ಹಾಕಬೇಕು. ಯಾಕಂದರೆ ಒಂದು 3/4% ಕಡಲೆ ಹಿಟ್ಟು ಹಾಕಿದರೆ 1/4%, 3/4% ಅಕ್ಕಿ ಹಿಟ್ಟು ಹಾಕಿದರೆ 1/4% ಕಡಲೆ ಹಿಟ್ಟು ಹಾಕಿದರೆ ಸಾಕು. ಕಡಲೆ ಹಿಟ್ಟು ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು ಅಲ್ಲ, ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳುತ್ತೆ ಕಡಲೆ ಹಿಟ್ಟು. ನೀವು ಡೈರೆಕ್ಟಾಗಿ ಒಂದು ಪ್ಲೇಸಲ್ಲಿ ಒಂದು ಪಾತ್ರೆ ಮೇಲೆ ಅಥವಾ ರೊಟ್ಟಿ ಬಡಿಯೋ ಬಂಡೆ ಮೇಲೇನೋ ಚಪಾತಿ ತೀಡೋ ಬಂಡೆ ಮೇಲೇನೋ ನೀವು ಡೈರೆಕ್ಟಾಗಿ ಚಕ್ಲಿ ಪಾವಿಂದ ಉದ್ದ ಉದ್ದ ಹಾಕಿ ನೆಕ್ಸ್ಟ್ ಈ ಥರ ಟರ್ನ್ ಮಾಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ದೊಡ್ಡದಾಗಬೇಕು ಚಿಕ್ಕದಾಗಬೇಕು, ಈ ಥರ ಟರ್ನ್ ಮಾಡಿ ಇಟ್ಕೋಬೋದು. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ನಲ್ವ, ಆ ಹದದಲ್ಲಿ ಕಲಿಸಿದ್ರೆ, ಬಿಸಿನೀರು ಹಾಕಿ ಒಂದು ಹದದಲ್ಲಿ ಕಲಿಸಿದ್ರೆ ನೀವು ಈಸಿಯಾಗಿ ಕೈಯಿಂದನೇ ಟರ್ನ್ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಬಟರ್ ಅಥವಾ ತುಪ್ಪ ಮಿಕ್ಸ್ ಮಾಡ್ತಾರೆ ಸ್ಮೂತ್ ಬರಲ್ಲ ಅಂತ. ಅದು ಎಲ್ಲರ ಮನೆಯಲ್ಲೂ ಇರಲ್ಲ, ಮಿಕ್ಸ್ ಮಾಡೋದು ಬೇಡ. ಇದೇ ಥರ ಚಕ್ಲಿ ಯಾವ ಥರ ನಾವು ಸಾಂಪ್ರದಾಯಿಕ ಸ್ಟೈಲಲ್ಲಿ ಮಾಡ್ತಾ ಇದ್ವಿ ಹಿಂದೆಯಿಂದ, ಅದೇ ಥರ ಮಾಡಿದ್ರೆ ಚಕ್ಲಿ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನಾನು ಹೇಳಿದ್ನಲ್ವ, ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ಕೋಬೋದು ಅಷ್ಟೇ. ಎಳ್ಳು ಆ ಥರ. ಎಣ್ಣೆದು ಅಷ್ಟೇ, ನಾನು ಆಲ್ರೆಡಿ 2-3 ಸರಿ ಮಾಡಿದ್ವಿ. ಇವಾಗೆಲ್ಲಿ ಪಕ್ಕದಲ್ಲೇ ಇದೆ ನೋಡಿ. ಎಣ್ಣೆ ನಾವು ಖಾರ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ, ಕಲರ್ ಆಗುತ್ತೆ. ಎಣ್ಣೆ ತುಂಬ ಜಾಸ್ತಿ ತೊಗೋಬೇಡಿ ನೀವು, ಕಡಿಮೆ ತಗೊಂಡು ಸ್ವಲ್ಪನೇ ಮಾಡ್ಕೊಳ್ಳಿ. ಎಣ್ಣೆ ನಾವು ಚಕ್ಲಿ ಮಾಡ್ತಾ ನಾವು ಅದಕ್ಕೇನು ಖಾರ ಹಾಕಿರ್ತೀವಿ ಆ ಖಾರ ಬಿಟ್ಕೊಳ್ತಾ ನೋಡಿ. ಸೂಪರಾಗಿ ಬಂದಿದ್ದಾವೆ ಗರಿಯಾಗಿ. ಈ ಥರ ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂದ್ಕೊಂಡು ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.